ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಒಂದು ಜ್ಞಾನ ನಾವು ಪಡ್ಕೊಂಡಿದ್ರೆ ಆ ಜ್ಞಾನ ನಾವು ನಮ್ಮ ಪ್ರಯೋಜನಕ್ಕೆ ತಂದುಕೋಬೇಕಂತಂದ್ರೆ ವರ್ತಮಾನದಲ್ಲಿ ನಾವು ಅದನ್ನು ಬಳಸ್ಕೊಳ್ಳೋಕ್ಕೆ ಮಾತ್ರ ಸಾಧ್ಯ. ವರ್ತಮಾನದಲ್ಲಿ ನಾವು ಬರೀ ಧ್ಯಾನ, ಕರ್ಮ, ಜ್ಞಾನ ಇವು ಇಷ್ಟೇ ನಾವು ಮಾಡಿದ್ರೆ ಸಾಲಂಗಿಲ್ಲ. ಅವು ಬಳಸ್ಕೋಬೇಕಾದ್ರೆ ನಾವು ವರ್ತಮಾನದಲ್ಲಿ ಇರಬೇಕಾಗ್ತದೆ. ಭೂತಕಾಲದಲ್ಲಿ ಬಳಸ್ಕೊಳಕ್ಕಾಗ್ತದೇನ್ರಿ? ನಾವು ಪಡ್ಕೊಂಡಂತ ಜ್ಞಾನ ಭೂತಕಾಲ ಆಗಿ ಹೋಗ್ಬಿಟ್ಟದವು ಏನ್ರಿ? ಈಗ ಅದು ಅನುಭವ ಅಂತಂದ್ರೆ ಯಾವಾಗ ಮಾಡ್ಕೊಳಕ್ ಸಾಧ್ಯ ಅದದು? ಭೂತಕಾಲದಲ್ಲಿ ಮಾಡ್ಕೊಳಕ್ ಸಾಧ್ಯ ಅದ? ಮುಂದೆ ಭವಿಷ್ಯತ್ನಾಗ ಏನಾರ ಸಾಧ್ಯ ಅದೇನು? ಭೂತದಾಗ ಸಾಧ್ಯ, ಭವಿಷ್ಯತ್ ನಾಳೆ ನಾನು ಅನುಭವಿಸಿದ ಜ್ಞಾನ ನಾಳೆ ಅನುಭವಿಸ್ತೀನಿ, ನಾ ಪಡ್ಕೊಂಡ ಜ್ಞಾನ ನಾಳೆ ಅನುಭವಿಸ್ತೀನಿ ಅಂದ್ರೆ ನಾಳೆ ಅನ್ನೋದು ಬಂದೇ ಇಲ್ಲ. ನಿನ್ನೆ ಅನ್ನೋದು ಹೋಗ್ಬಿಟ್ಟದ. ಅದು ಏನೇ ಅನುಭವಿಸ್ಬೇಕಾದ್ರೆ ಈಗ ವರ್ತಮಾನದಲ್ಲಿ ಅನುಭವಿಸ್ಬೇಕು ನಾವು. ಆ ವರ್ತಮಾನ ಸ್ಥಿತಿಗೆ ಅದನ್ನು ಬಳಸಬೇಕಾದ್ರೆ ನಮ್ಮಲ್ಲಿ 14 ರೀತಿಯ ಕೌಶಲ್ಯಗಳಿರ್ಬೇಕಾಗ್ತದೆ. ಎಲ್ಲರೂ ಜ್ಞಾನ ಪಡ್ಕೋತಾರ, ಎಲ್ಲರೂ ಮಾತಾಡ್ತಾರ, ನಿರ್ಮಲ ಚಿತ್ತ, ನಿಷ್ಕಾಮ ಕರ್ಮ ಆಗ್ಬೇಕು. ನಿಷ್ಕಾಮ ಕರ್ಮದಿಂದ ಏನಾಗ್ತದ? ನಿರ್ಮಲ ಚಿತ್ತ. ನಿರ್ಮಲ ಚಿತ್ತ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ನಿಷ್ಕಾಮ ಕರ್ಮ ಮಾಡ್ಬೇಕು. ಯಾವಾಗ ಮಾಡ್ಬೇಕು? ಯಾರು ಮಾಡ್ಬೇಕು? ಹ್ಯಾಂಗ್ ಮಾಡ್ಬೇಕು? ಏನ್ ಮಾಡ್ಬೇಕು? ಆ ನಿಷ್ಕಾಮ ಕರ್ಮ ಯಾವಾಗ ಮಾಡ್ಬೇಕು? ನೀನ್ ಮಾಡ್ಬೇಕಾ ಏನು ನಾಳೆ ಮಾಡ್ಬೇಕ? ಹೀಗೆ ವರ್ತಮಾನ ಬಹಳ ಮುಖ್ಯ ಇದೆ. ಈಗ ಸದ್ಯ ಪ್ರೆಸೆಂಟ್ ಈಗ ನಡೆದದಲ್ಲ, ಅದೇ ಅದರದ ವರ್ತಮಾನನೇ ಮಹಾದ್ವಾರ. ಆ ದ್ವಾರವನ್ನ ಪ್ರವೇಶಿಸಬೇಕಾದ್ರೆ 14 ರೀತಿಯ ಕೌಶಲ್ಯಗಳು ನಮ್ಮಲ್ಲಿರ್ಬೇಕು. ಗಮನ, ಪ್ರಾಣಮಯ ಕ್ಷೇತ್ರ, ತೀವ್ರ ಕ್ಷಣದ ಅರಿವು, ನಿಷ್ಕಾಮ್ಯ ಕರ್ಮ, ಆತ್ಮವಿಚಾರ, ಟೀಕಾರಹಿತತೆ, ಧ್ಯಾನ, ಮೌನ, ಭೌತಿಕ ಬಯಲು, ಶರಣಾಗತಿ, ನಿಸರ್ಗ, ಸತ್ಸಂಗ, ಭೌತಿಕ ಅನರ್ಹತೆ, ಸಾವು. ಇಷ್ಟೆಲ್ಲ ಬೇಕು. ವರ್ತಮಾನ ಎನ್ನುವ ಒಂದು ಮಹಾದ್ವಾರದ ಒಳಗೆ ಪ್ರವೇಶ ಮಾಡಬೇಕಾದ್ರೆ ಇವೆಲ್ಲ ಬೇಕು. ಗಮನ ಶಬ್ದದ ಅರ್ಥ ಏನಾರ ಹೇಳುವಾಗ ಯಾಕಡೆ ಲಕ್ಷ್ಯ ಇತ್ತಂದ್ರ ಕಿವಾಗ ಹಾಕೊಳ್ಳೋದಂಗಿರ್ತಾವ. ಈ ಕಡೆ ಕೇಳು, ನಾ ಏನ್ ಹೇಳ್ತೀನಿ ಕೇಳು ಅಂದ್ರೆ ಎಚ್ಚರಿಕೆ, ಜಾಗರೂಕತೆ, ಸಾವಧಾನ, ಲಕ್ಷ್ಯ ಕೊಡು, ಇದೆಲ್ಲ ಗಮನದಾಗ ಬರ್ತದೆ. ಈ ಪದದಲ್ಲಿ ಮೇಲೆ ತಿಳಿಸಿದ ಎಲ್ಲಾ ಪದದ ಗಮನವಿರುವಿಕೆ. ಏನ್ ಹೇಳಕತ್ತೀವಿ? ಮೇಲೆ ತಿಳಿಸಿದ ಎಲ್ಲ 14 ಪದಗಳದವಲ್ಲ,
14 ಪದಗಳ ಮೇಲೆ ಗಮನ ಇರಬೇಕು. ಮೇಲೆ ತಿಳಿಸಿದ ಎಲ್ಲಾ ಪದಗಳಂದ್ರೆ 14 ಪದಗಳ ಮೇಲೂ ನಮ್ಮದು ಗಮನ ಇರಬೇಕು. ಎಲ್ಲ 14 ಪದಗಳ ಅರ್ಥಗಳು, ಸಾರಾಂಶಗಳು ಎಲ್ಲ ಗೊತ್ತಿರ್ಬೇಕು. ಅದು ಗಮನ ಅಂದ್ರೆ ಅಂತ ಶಕ್ತಿಶಾಲಿ ಪದ. ಎಲ್ಲವನ್ನ ತಿಳ್ಕೊಳ್ಳಂತ ಶಕ್ತಿ ಇರೋಂಥದ್ದು ಅದು ಗಮನ. ಗಮನ ಕೊಡ್ಲಿಲ್ಲ ಅಂತಂದ್ರೆ ಏನೂ ತಿಳಿಯಂಗಿಲ್ಲ. ಅದಕ್ಕೆ ಯಾವುದೇ ವಸ್ತು, ಯಾವುದೇ ವ್ಯಕ್ತಿ ಅಥವಾ ನಿಮ್ಮಿಂದ ಭಿನ್ನವಿದ್ದುದಿರ್ಬೋದು, ಅಥವಾ ತನ್ನನ್ನೇ ತಾನು ಗಮನಿಸಿದಾಗ ಉಂಟಾಗುವ ಆ ಗಮನದ ಬೆಳಕೇ ಏನ್ ಮಾಡ್ತದ? ಬದಲಾವಣೆಯಾಗುತ್ತದೆ. ನಿಮ್ಮೊಳಗೊಂದು ಪರಿವರ್ತನೆ ತಗೊಂಡು ಬರ್ತವೆ. ಅದ್ಭುತವಾದ ಪರಿವರ್ತನೆ ತಗೊಂಡು ಬರ್ತವೆ. ನಿಮ್ಮನ್ನ ನೀವು ನೋಡ್ಕೊಳ್ಳಕ್ಕ ಯಾವಾಗ ಶುರು ಮಾಡ್ತೀರಿ, ಅಥವಾ ಯಾವುದೇ ವಸ್ತು, ಯಾವುದೇ ವ್ಯಕ್ತಿಯನ್ನ ಹೆಂಗ್ ನೋಡ್ಬೇಕು ಅನ್ನೋದು ತಿಳ್ಕೊತೀರಿ, ಆವಾಗ ನಿಮ್ಗೆ ಬದಲಾವಣೆ ಆಗ್ತದ. ಅದರ ಶಕ್ತಿಯಿಂದ ಒಳಗೊಳಗೆ ಒಂದು ದಿಢೀರ್ ಬದಲಾವಣೆ ಆಗುತ್ತದೆ, ಅಂದ್ರೆ ಪರಿವರ್ತನೆ ಆಗ್ತದೆ. ಆಗ ಮನುಷ್ಯ ನಿಜವಾದ ತೀವ್ರವಾದ ದಯೆಯಿಂದ, ಪ್ರೇಮದಿಂದ ಏನ್ ಮಾಡ್ತಾನೆ? ತುಂಬಿಕೊಳ್ಳುತ್ತಾನೆ. ತನ್ನನ್ನು ತಾನು, ಅನ್ಯ ವಸ್ತು, ಅನ್ಯ ವ್ಯಕ್ತಿಗಳನ್ನ ಹೆಂಗ್ ನೋಡಬೇಕು, ಅವ್ರ ಜೊತೆಗೆ ಹೆಂಗ್ ವ್ಯವಹರಿಸಬೇಕು ಅನ್ನೋದು ಗಮನ ಹರಿಸಿ ಲಕ್ಷ್ಯ ಕೊಟ್ಟು ನಾವು ವ್ಯವಹರಿಸಿದಾಗ ಏನಾಗ್ತದ? ತೀವ್ರವಾದ ದಯೆ ಮತ್ತ ಪ್ರೇಮದಿಂದ ತುಂಬಿಕೊಳ್ಳುತ್ತಾನೆ. ಜನ್ಮ ಜನ್ಮಾಂತರಗಳಿಂದ ಅಂಟಿ ಬಂದ ಮನೋಪೀಡನೆಯು ನಿರ್ನಾಮವಾಗುತ್ತದೆ. ಜನ್ಮ ಜನ್ಮಾಂತರಗಳಿಂದ ಅಂಟಿ ಬಂದ ಮನೋಪೀಡನೆ ಅಂದ್ರೆ ಯಾವುದದು? ಏನು? ವಾಸನೆಗಳು. ಜನ್ಮ ಜನ್ಮಾಂತರದಿಂದ ಮನಸ್ಸಿನೊಳಗೆ ವಾಸನೆಗಳು ಅದಾವಲ್ರಿ, ಹಿಂದಿನ ಜನ್ಮದ ವಾಸನೆಗಳು. ಆ ವಾಸನೆಗಳು ಏನ್ ಮಾಡ್ತಾವ? ಮನಸ್ಸನ್ನ ಚಂಚಲಗೊಳಿಸ್ತಾವ. ಚಂಚಲಗೊಳಿಸಿ ಮನಸ್ಸನ್ನ ಪೀಡಿಸ್ತಾವ. ಅವೆಲ್ಲ ವರ್ತಮಾನದಲ್ಲಿ ನೀವು ವ್ಯವಹರಿಸಿದ್ರಿ ಅಂತಂದ್ರೆ ಅವು ನಿರ್ನಾಮವಾಗ್ತವ. ಮನುಷ್ಯ ಸದಾ ವರ್ತಮಾನ ಸ್ಥಿತಿಯಲ್ಲಿದ್ದು ಪೂರ್ಣತ್ವವನ್ನು ಪಡೆಯುತ್ತಾನೆ. ವರ್ತಮಾನ ಸ್ಥಿತಿಯೊಳಗಿದ್ದು ಪೂರ್ಣತ್ವ ಪಡಿಬೇಕು. ಅದಕ್ಕೇನಂತಾರ? ಗಮನಿಸುವಿಕೆ. ಗಮನಿಸುವಿಕೆ, ಅಟೆನ್ಷನ್, ಮೈಂಡ್ಫುಲ್ನೆಸ್, ನಿಮ್ಗೆಲ್ಲ ಶಬ್ದಗಳು ಬರ್ತಾವ. ಈ ಗಮನದ ಅಗಾಧ ಶಕ್ತಿ ನಮ್ಮ ಜ್ಞಾನಿಗಳು, ಸಂತರು ಆಗಲೇ ಗುರುತಿಸಿದ್ದರು. ಶಂಕರಾಚಾರ್ಯರು ಹೇಳುತ್ತಾರೆ, ನಮ್ಮಲ್ಲಿ ಉಂಟಾಗುವ ಆಲೋಚನೆಗಳನ್ನು ಸುಮ್ಮನೆ ಗಮನಿಸಿದಾಗ ಅವು ತಮ್ಮಿಂದ ತಾವೇ ಅದೃಶ್ಯವಾಗುತ್ತವೆ. ನೀವು ಸುಮ್ಮನೆ ಸಾಕ್ಷಿಯಾಗಿ ಗಮನಿಸಬೇಕು, ಅವ್ರ ಬೆನ್ನತ್ತಿ ಹೋಗ್ಬಾರ್ದು. ತಮ್ಮ ಬರ್ತಿರ್ತಾವ, ತಮ್ಮ ತಾವು ಹೋಗ್ತಿರ್ತಾವ. ಸುಮ್ಮನೆ ಗಮನಿಸ್ಬೇಕು ಹೊರತು ಸುಮ್ಮನೆ ಇರ್ಬೇಕು. ಅವ್ರ ಸಂಗಟ ನೀವು ರಿಯಾಕ್ಟ್ ಮಾಡಿ ಅವ್ರ ಬೆನ್ನತ್ತಿ ಹೋಗ್ಬಾರ್ದು. ಅದಕ್ಕೆ ಮೊನ್ನೆ ಹೇಳಿದ, ಲೆಟ್ ದಿ ಥಾಟ್ಸ್ ಕಮ್ ಬಟ್ ಡು ನಾಟ್ ಫಾಲೋ ದೆಮ್. ಎಷ್ಟಾದ್ರೂ ಥಾಟ್ಸ್ ಬರಲಿ, ಏನ್ ತೊಂದರೆ ಇಲ್ಲ. ನಾವೇನ್ ಮಾಡ್ಬೇಕು? ಸುಮ್ಮಿರ್ಬೇಕು. ಅವ್ರ ಬೆನ್ನತ್ತಿ ಹೋಗಬಾರ್ದು. ಸುಮ್ಮನೆ ನೋಡ್ಕೊತಿರ್ಬೇಕು. ಅವ್ ತಾವೇ ಬರ್ತಿರ್ತಾವ, ತಾವೇ ಹೋಗ್ತಿರ್ತಾವ. ಪುರಂದರದಾಸರು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳುತ್ತಾರೆ, ಹಂಸ ಅಂದರೆ ಜೀವನೇ, ನಿನ್ನಲ್ಲಿ ನೀನು ನೋಡು, ಭವಪಾಶ ಮುಕ್ತನಾಗಿ ಹರಿಯನ್ನು ಕೂಡು, ಅಂದ್ರೆ ಆತ್ಮನನ್ನು ಕೂಡು. ನಿನ್ನನ್ನು ನೀನು ನೋಡು, ನಿನಗ ಭವಪಾಶ ಆದ, ಆ ಭವಪಾಶ ಯಾಕಾದ ಅನ್ನೋದು ತಿಳ್ಕೊಂಡು
ಅವ ಬಹುಪಾಶ ಹೆಂಗ್ ಹರ್ಕೋಬೇಕು ಅಂತ ತಿಳ್ಕೊಂಡು ಬಹುಪಾಶ ಹರ್ಕೊಂಡು ಏನ್ ಮಾಡು, ಆತ್ಮನನ್ನು ಕೂಡು. ಜೀವನೇ ನೀನು ಆತ್ಮನನ್ನು ಕೂಡು. ಆತ್ಮನೇ ಏನಾಗ್ಯಾನ, ಭವಪಾಶಕ್ಕೊಳಗಾಗಿ ಜೀವ ಅನಿಸ್ಕೊಂಡನ. ಯಾವಾಗ ಜೀವ ಭವಪಾಶದಿಂದ ಮುಕ್ತ ಆಗ್ತಾನ, ಆವಾಗ ಅವ ಆತ್ಮ ಅನಿಸ್ಕೊಂಡ. ವರ್ತಮಾನ ಸ್ಥಿತಿಯ ನಿಕಟಪೂರ್ವ ಹೆಜ್ಜೆಯಾದ ಈ ಗಮನದ ಶಕ್ತಿಯ ಗುಟ್ಟೇನು ಅಂದ್ರೆ, ಶಿಕ್ಷಣದ ನಿಜವಾದ ಉದ್ದೇಶ ಏನು ಅಂತ ಕೇಳಿದರೆ, ಮನಸ್ಸನ್ನು ಸರ್ವ ರೀತಿಯಿಂದ ಮುಕ್ತಗೊಳಿಸುವುದು. ಯಾವುದೇ ಶಿಕ್ಷಣ ಇದ್ರೆ ಅದು ಮನಸ್ಸಿನ ಬಂಧನವನ್ನ ಕಳಿತದೆ, ಮುಕ್ತ ಮಾಡ್ತದೆ. ಇಲ್ಲಿ ತನಕ ಮೊನ್ನೆ ಹೇಳಿತ್ತು. ಈಗ ಛಾಂದೋಗ್ಯ ಉಪನಿಷತ್ತಿನೊಳಗ ಇದೇ ಗಮನ ಅನ್ನೋದ್ರ ಪಾಠನೇ ಮುಂದುವರಿತದೆ. ಯಾ ವಿದ್ಯಾ ಸಾ ವಿಮುಕ್ತಯೇ, ವಿದ್ಯಾಭ್ಯಾಸದ ಗುರಿಯು ಸ್ವಾತಂತ್ರ್ಯ. ವಿದ್ಯೆ ಇಲ್ಲ ಅಂತಂದ್ರೆ ಬಂಧನಕ್ಕೊಳಗಾಗ್ತೀವಿ. ಅದಕ್ಕೆ ವಿದ್ಯಾಭ್ಯಾಸದ ಗುರಿ ಸ್ವಾತಂತ್ರ್ಯ. ಏನಿದು ಸ್ವಾತಂತ್ರ್ಯ ಅಂದ್ರೆ, ಮನಸ್ಸಿನಲ್ಲಿ ಮನೆ ಮಾಡಿಕೊಂಡಿರುವ ಎಲ್ಲ ನಿಬಂಧನೆಗಳನ್ನ ಕೊನೆಗೊಳಿಸುವುದೇ ನಿಜವಾದ ವಿದ್ಯೆಯಾಗಿದೆ. ಮನಸ್ಸಿನೊಳಗೆ ಮನೆ ಮಾಡಿಕೊಂಡಂತ ನಿಬಂಧನೆಗಳು ಏನೇನದವ ಅವೆಲ್ಲವನ್ನ ಕೊನೆಗೊಳಿಸವು. ಎಂದರೆ ಮನುಷ್ಯನ ಕಾರಣ ಶರೀರದಲ್ಲಿ ನೆನಪುಗಳ ರೂಪದಲ್ಲಿ ಸಂಚಯವಾದ ವಾಸನೆಯನ್ನ ಅಂದ್ರೆ ಚಿತ್ತವನ್ನ ಖಾಲಿ ಮಾಡಿ ನಿರ್ವಾಣವನ್ನು ಪಡೆಯುವುದೇ ನಿಜವಾದ ವಿದ್ಯೆ, ನಿಜವಾದ ಸಾಧನೆ. ಆ ಸಂಚಯವಾದ ವಾಸನೆಗಳ ಎಲ್ಲ ಖಾಲಿ ಮಾಡಬೇಕು. ಖಾಲಿ ಮಾಡಿ ಸ್ವಚ್ಛ ಆಗದೆ ನಿಜವಾದ ವಿದ್ಯೆ, ನಿಜವಾದ ಸಾಧನೆ. ಒಳಗಿರೋ ವಾಸನೆಗಳೇ ಅವೇನದವ ಮಲಿನ ಚಿತ್ತವನ್ನು ಉಂಟು ಮಾಡ್ತವ. ಆ ವಾಸನೆಗಳನ್ನು ತೆಗೆದುಹಾಕಿದ್ರೆ ನಿರ್ಮಲ ಚಿತ್ತ ಆಗ್ತದ. ಪ್ರಖ್ಯಾತ ಆಧುನಿಕ ಆಧ್ಯಾತ್ಮ ಗುರುಗಳಲ್ಲಿ ಒಬ್ಬರಾದ ಎಕಾರ್ಟ್ ಟೋಲೆ ಯವರು ಒಬ್ಬರು ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ವಾಟ್ ಈಸ್ ದಿ ಗ್ರೇಟೆಸ್ಟ್ ಆಬ್ಸ್ಟ್ಯಾಕಲ್ ಟು ಎಕ್ಸ್ಪೀರಿಯನ್ಸ್ ದಿ ರಿಯಾಲಿಟಿ? ಆ ಒಂದು ಟೋಲೆ ಅವರಿಗೆ ಕೇಳ್ತಾರ. ಅದಕ್ಕೆ ಅವ್ರು ಉತ್ತರ ಹೇಳ್ತಾರೆ. ಟೋಲೆ ಅವರು ಏನಂತ, ಹಿಂಗಂದ್ರೆ ಏನು, ವಾಟ್ ಈಸ್ ದಿ ಗ್ರೇಟೆಸ್ಟ್ ಆಬ್ಸ್ಟ್ಯಾಕಲ್ ಅಂತಂದ್ರೆ ಯಾವುದು ಅತ್ಯಂತ ಗಂಭೀರವಾದ ದೊಡ್ಡದಾದ ಅಡ್ಡಿ, ಪ್ರತಿಬಂಧಕ ಯಾವುದಕ್ಕ? ಎಕ್ಸ್ಪೀರಿಯನ್ಸ್ ದಿ ರಿಯಾಲಿಟಿ, ಸತ್ಯವನ್ನು ಅನುಭವಿಸುವುದಕ್ಕೆ ಯಾವುದು ಅತಿ ದೊಡ್ಡ ಪ್ರತಿಬಂಧಕ ಆದ ಅಂತೇಳಿ ಆ ಎಕಾರ್ಟ್ ಟೋಲೆ ಅವರಿಗೆ ಪ್ರಶ್ನೆ ಕೇಳಿದಾಗ ಅವ್ರು ಹೇಳ್ತಾರೆ, ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಅತ್ಯಂತ ದೊಡ್ಡ ಅಡ್ಡಿ ಯಾವುದೆಂದರೆ ಯಾವುದಿರ್ಬೇಕು ಹೇಳ್ರಿ? ಮನಸ್ಸಿನೊಂದಿಗೆ ಏಕಾತ್ಮತೆ ಅಂದ್ರೇನು? ಮನಸ್ಸಿನ ಜೊತೆಗೆ ಹೋಗೋದು, ಮನಸ್ಸು ಹೇಳದಂಗೆ ಕೇಳೋದು, ಮನಸ್ಸಿಗೆ ಬಂದಂಗೆ ಮಾಡೋದೇ ಅತ್ಯಂತ ದೊಡ್ಡ ಪ್ರತಿಬಂಧಕ. ಮನಸ್ಸಿನೊಂದಿಗೆ ಏಕಾತ್ಮತೆ, ಅದು ತಾಧ್ಯಾತ್ಮತೆ ಅಂದ್ರೂ ಒಂದೇ, ಏಕಾತ್ಮತೆ ಅಂದ್ರೂ ಒಂದೇ. ಒತ್ತಾಯಪೂರ್ವಕ ಆಭಾಸ ಏನ್ ಮಾಡ್ಬೇಕು? ಅರಿವಿನ ಜೊತೆಗೆ ತಾಧ್ಯಾತ್ಮ ಹೊಂದ್ಬೇಕ, ಏನು ಮನಸ್ಸಿನ ಜೊತೆಗೆ ತಾಧ್ಯಾತ್ಮ ಹೊಂದ್ಬೇಕ್ರಿ? ಕೂಟಸ್ಥನ ಕಡೆ ಬರ್ಬೇಕ, ಏನು ಮನಸ್ಸಿನ ಕಡೆ ಹೋಗ್ಬೇಕ? ಜೀವ
ಏನ್ರಿ ಅರಿವಿನ ಜೊತೆಗೆ ಹೋಗ್ಬೇಕು. ಅದು ಬಿಟ್ಟು ಅವ ಏನ್ ಮಾಡ್ತಾನ ಜೀವ ಮನಸ್ಸಿನ ಜೊತೆಗೆ ತಾಧ್ಯಾತ್ಮ ಆಗ್ತಾನ. ತಾಧ್ಯಾತ್ಮತೆ ಅಂದ್ರೆ ಕಾಯ್ದ ಕಬ್ಬಿಣ, ತಪ್ತ ಪಿಂಡ. ಕಬ್ಬಿಣ ಕಾಯ್ದವ, ಕೆಂಪಗಾಗ್ಬಿಟ್ಟದ. ಆ ಬೆಂಕಿಯ ಸುಡುವಿಕೆ ಕಬ್ಬಿಣದಾಗ ಬಂದದ, ಕಬ್ಬಿಣದ ಭಾರ ಬೆಂಕಿ ಒಳಗೆ ಹೋಗ್ಯದ, ತಾಧ್ಯಾತ್ಮ ಆಗಿಬಿಟ್ಟದ. ಕಬ್ಬಿಣ ಮತ್ತು ಬೆಂಕಿ ಬೇರೆ ಮಾಡಿ ತೋರಿಸ್ಲಕ್ ಬರ್ಲಾರ್ದಂಗೆ ತಾಧ್ಯಾತ್ಮ ಆಗ್ಯದ. ಹಂಗ ಇಲ್ಲೇನಾಗ್ಯದ, ಆಭಾಸ ಆ ಮನಸ್ಸಿನ ಜೊತೆಗೆ ಹೋಗಿ ತಾನು ಮನಸ್ಸೇ ಆಗಿಬಿಟ್ಟನೋ. ಆಭಾಸನೊಳಗ ಅಂತಃಕರಣ ಅಷ್ಟೇ ಇಲ್ಲಲ್ಲ, ಕೂಟಸ್ಥನ ಅಂಶನೂ ಆದ ಇಲ್ಲ. ಆ ಕೂಟಸ್ಥನ ಅಂಶ ತನ್ನೊಳಗಿದ್ದದ್ದು ಮರೆತು ಮನಸ್ಸಿನ ಜೊತೆಗೆ ಸೇರಿ ತಾನು ಮನಸ್ಸೇ ಆಗಿಬಿಟ್ಟನೋ ಆಭಾಸ. ಹಿಂಗಾಗಿ ಒತ್ತಾಯ ಪೂರ್ವಕ ಅಥವಾ ನಿರ್ಬಂಧನಾ ಪೂರ್ವಕ ಆಲೋಚನಾ ಪ್ರವಾಹ ಕಾರಣವಾಗುತ್ತದೆ. ಒಂದು ಒತ್ತಾಯ ಪೂರ್ವಕ ಯಾವುದೋ ಒಂದು ಒತ್ತಡಕ್ಕ ಅಥವಾ ನಿರ್ಬಂಧ ಪೂರ್ವಕ ಆಲೋಚನಾ ಪ್ರವಾಹ ಕಾರಣವಾಗುತ್ತದೆ. ಯೋಚಿಸುವಿಕೆಯನ್ನ ನಿಲ್ಲಿಸಲು ಸಾಧ್ಯವಾಗದೇ ಇರುವುದು ಅತ್ಯಂತ ನೋವಿನ, ಭರಿಸಲಾರದಂತ ದುಃಖದ ಸಂಗತಿಯಾಗಿದೆ. ನೋಡಿ, ಮನಸ್ಸಿಗೆ ನಿರ್ಬಂಧ, ಆ ಆಧ್ಯಾತ್ಮ ಸಾಧನೆಗೆ ಹೋಗೋದಕ್ಕ ಅಡ್ಡಿಯಾಗಂತ ಮನಸ್ಸು ಅದು ಒತ್ತಾಯ ಮಾಡ್ತದ, ಅಡ್ಡಿಪಡಿಸ್ತದ. ಮತ್ತೆ ಅದು ಆಲೋಚನೆ ಏನ್ ಮಾಡ್ತದ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ಲಾರ್ದಂತ, ಭರಿಸಲಾರದಂತ ದುಃಖದ ಸಂಗತಿ. ಎಲ್ಲರೂ ಈ ದುಃಖವನ್ನು ಅನುಭವಿಸುವುದು ಸರ್ವೇ ಸಾಮಾನ್ಯವಾಗಿದ್ದರಿಂದ ಇದರ ಅರಿವು ನಮಗೆ ಉಂಟಾಗುವುದೇ ಇಲ್ಲ. ಏನ್ ಮಾಡ್ತೀವಿ, ಮನಸ್ಸಿನ ಜೊತೆಗೆ ಏಕಾತ್ಮ ಹೊಂದುತ್ತೀವಿ. ಯಾವುದೇ ಕಾಲದಲ್ಲಿ ನೋಡ್ರಿ ಮನಸ್ಸು ಹೇಳ್ದಂಗೆ ಕೇಳ್ಕೊತಿರ್ತೀವಿ. ಮತ್ತೇನ್ ಮಾಡ್ತೀವಿ, ಮನಸ್ಸು ನಮಗ ಆ ಆಧ್ಯಾತ್ಮ ಸಾಧನೆಯಿಂದ ವಿಮುಖ ಮಾಡಿ ವಿಷಯಗಳತ್ತ ಏನ್ ಮಾಡ್ತದ, ಹರಿಯುವುದಕ್ಕೆ ಒತ್ತಾಯ ಮಾಡ್ತದ. ಒತ್ತಾಯ ಪೂರ್ವಕವಾಗಿ ಮನಸ್ಸು ವಿಷಯಗಳ ಕಡೆ ಹರಿಬೇಕಂತ ಒತ್ತಾಯ ಮಾಡ್ತದ. ಮತ್ತೆ ನೀವು ಆಧ್ಯಾತ್ಮ ಸಾಧನೆ ಕಡೆ ಹೋಗ್ಬೇಕಂತಂದ್ರ ಅಲ್ಲಿ ನಿಬಂಧನೆಗಳನ್ನು ಉಂಟು ಮಾಡ್ತದ. ಈಗ ಏನಾರು ಮಾಡ್ಬೇಕಾದ್ರೆ ನಿಮಗೆ ಮನಸ್ಸಿತ್ತು ಅಂತಂದ್ರ ಯಾರಿಗೆ ಏನು ಹೇಳಾರ್ದೆ ಬಡ ಹೋಗಿ ಮಾಡಿಬಿಡ್ತೀರಿ. ನಿಮ್ಗದ್ ಮಾಡೋ ಮನಸ್ಸಿದ್ದಿದ್ದಿಲ್ಲ ಅಂತಂದ್ರ 108 ನೆಪ ಹೇಳ್ತಿರಿಲ್ಲ. ಅದಕ್ಕಾದ್ರೆ ಹಂಗಾಗ್ತದ, ಇದಕ್ಕಾದ್ರೆ ಹಿಂಗಾಗ್ತದ, ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕಂತ ಹೇಳ ಇಂಟ್ರೆಸ್ಟ್ ಇರ್ಲಿಲ್ಲ ಅಂತಂದ್ರೆ ನೆಪಗಳು ಚಾಲು ಆಗ್ತಾವ, ನಿಬಂಧನೆಗಳು. ಮನ್ಸಿರ್ಲಾರ್ದವರು ನಿಬಂಧನೆಗಳು, ನೆಪಗಳು ಚಾಲು ಮಾಡ್ತಾರೆ. ಮನ್ಸಿತ್ತಂದ್ರೆ ಬಾಯಿ ಮುಚ್ಕೊಂಡು ಮಾಡಿಬಿಡ್ತಾರೆ, ನಡಿ ಇಂಟ್ರೆಸ್ಟ್ ಇತ್ತಂದ್ರೆ. ಮತ್ತಿನ್ನೇನದ, ಆಲೋಚನೆಗಳು ಏನು ಮಾಡ್ಲಕತ್ತಾರ ಅವುಗಳನ್ನ ನಿಲ್ಲಿಸುವಂತ ಒಂದು ಕೆಲಸ ಆಗಬೇಕು. ಅದು ನಿಲ್ಲಿಸ್ಲಕ್ ಆಗಂಗಿಲ್ಲ ಅಂತಂದ್ರೆ ಏನಾಗ್ಯದ, ಆ ಮನಸ್ಸನ್ನ ತನ್ನಿಂದ ಭಿನ್ನವಾಗಿ ನೋಡಿ ಆ ಮನಸ್ಸಿಗೆ ತಾನು ಸೂಚನೆಯನ್ನು ಕೊಡುವಂತ ಸ್ಥಿತಿ ಪ್ರಾಪ್ತಿ ಮಾಡ್ಕೊಂಡಿಲ್ಲ. ಮನಸ್ಸಿನಿಂದ ಭಿನ್ನವಾಗಿ ಮನಸ್ಸಿಗೆ ಸೂಚನೆ ಕೊಡುವಂತ ಸ್ಥಿತಿ ಪ್ರಾಪ್ತಿ ಮಾಡ್ಕೊಂಡ್ರೆ ಆಲೋಚನೆ ಯಾಕೆ ಮಾಡ್ತಿ, ಎದಕ್ ಬೇಕು ಈ ಆಲೋಚನೆಗಳು, ಇವೇನು ಅವಶ್ಯಕತೆ ಅದವೇನು, ಆಲೋಚನೆ ಮಾಡಬೇಡ ಅಂತ ಹೇಳಿದ್ರೆ ಅದು ಮನಸ್ಸು ಆಲೋಚನೆ ಮಾಡೋದು ನಿಲ್ಲಿಸ್ತದ. ಆದ್ರೆ ಅದಕ್ಕೆ ಹೇಳಲಿಕ್ಕೆ ಇವನಿಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಮನಸ್ಸಿಗೆ ನೀವೇ ಹೇಳ್ಕೋಬೇಕಲ್ಲ, ನಿಮ್ಮ ಮನಸ್ಸಿಗೆ ಆಲೋಚನೆ ಮಾಡಬೇಡ, ನಾವ್ಹೆಂಗ್ ಹೇಳಕ್ ಸಾಧ್ಯ? ಎಲ್ಲರೂ ಈ ದುಃಖವನ್ನು ಅನುಭವಿಸುವುದು ಸರ್ವೇ ಸಾಮಾನ್ಯವಾಗಿದ್ದರಿಂದ ಇದರ ಅರಿವು ನಮಗೆ ಉಂಟಾಗುವುದೇ ಇಲ್ಲ. ಆ ದುಃಖದ ಅರಿವೇ ಉಂಟಾಗಂಗಿಲ್ಲ ನಮಗೆ. ಇದು ಸಾಮಾನ್ಯವೆಂದೇ ಭಾವಿಸುತ್ತೇವೆ. ಈ ಎಡಬಿಡದ ಮಾನಸಿಕ ಕೋಲಾಹಲ, ನಿನ್ನ ಇರುವಿಕೆಯಿಂದ ಬೇರ್ಪಡದ ಅಂತರಂಗದ ಶಾಂತಿಯನ್ನು ನೀನು ಅರಿಯಲು ಬಿಡುವುದೇ ಇಲ್ಲ. ಹೆಂಗ ನೋಡ್ರಿ, ನಿಮ್ಮಿಂದ ಬೇರ್ಪಡದ, ನಿನ್ನ ಇರುವಿಕೆಯಿಂದ ಬೇರ್ಪಡದ ಅಂತರಂಗದ ಶಾಂತಿಯನ್ನು ನೀನು ಅರಿಯಲು ಬಿಡುವುದೇ ಇಲ್ಲ.
ಹೆಂಗದ ವಾಕ್ಯ? ಮನಸ್ಸು ಆಲೋಚನೆ ಮಾಡೋದ್ರಿಂದ ನಾವೇನ್ ಮಾಡ್ತೀವಿ? ಯಾವಾಗೂ ಮನಸ್ಸಿಂದೇ ಆಲೋಚನೆ ಒಳಗಿರ್ತೀವಿ. ಎಡಬಡದೆ ಮನಸ್ಸಿನ ಕೋಲಾಹಲ. ಈ ಕೋಲಾಹಲ ಇದು ಏನ್ ಮಾಡ್ತದಪ್ಪ ಅಂದ್ರೆ ನಿನ್ನ ಇರುವಿಕೆಯಿಂದ, ಅಂದ್ರೆ ನೀವು ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ನೀವು ಅದಿರಲ್ಲ, ಆ ಇರುವಿಕೆಯಿಂದ, ತೋರುವಿಕೆ ಅಲ್ಲ. ನಿಮ್ಮದು ನಾಮರೂಪಗಳು ತೋರುವಿಕೆ. ನಿಮ್ಮ ಇರುವಿಕೆ ಅಂದರೆ ಆತ್ಮಶಕ್ತಿ ಕೂಟಸ್ಥ. ನಿಮ್ಮ ಇರುವಿಕೆಯಿಂದ ಬೇರ್ಪಡದ ಅಂತರಂಗದ ಶಾಂತಿ. ನಿಮ್ಮ ಕೂಟಸ್ಥನಲ್ಲಿ ಆನಂದನೇ ಆದ, ಪ್ರಕಾಶನೇ ಆದ ಪರಮಾತ್ಮನಲ್ಲಿ. ಆ ಅಂತರಂಗದ ಶಾಂತಿಯನ್ನು ನೀನು ಅರಿಯಲು ಬಿಡುವುದೇ ಇಲ್ಲ. ಇದಲ್ಲದೆ ಈ ಅವಿರತ ಮಾನಸಿಕ ಗದ್ದಲವು ಮಿಥ್ಯಾತ್ಮ ಅಹಂ ಅನ್ನು ಸೃಷ್ಟಿಸಿ ಭಯ, ವ್ಯಥೆ, ದುಃಖ ಎಲ್ಲ ಮಾಡಿಸ್ತದೆ. ಈ ಮನಸ್ಸು ಏನೇನು ಮಾಡ್ತದಪ್ಪ ಅಂದ್ರೆ ಮಿಥ್ಯತ್ವ ಅಹಂಕಾರ. ಶಿವೋಹಂ ಅನ್ನೋದು ಅದು ಬೇರೆ, ಶಿವನೇ ನಾನಿದ್ದೇನೆ ಅನ್ನೋದು ಬೇರೆ. ಏನು ಇಲ್ಲ ಸುಮ್ಮನೆ ಅಹಂಕಾರ ಪಡ್ತೀವಲ್ಲ, ಅದು ಮಾನಸಿಕ ಗದ್ದಲ ಮಾಡ್ತದೆ, ಭಯ ವ್ಯಥೆ ಉಂಟು ಮಾಡ್ತದೆ. ಅದಕ್ಕೆ ಮಿಥ್ಯಾ ಅಹಂ ಅಂತ. ಸತ್ಯ ಅಹಂ ಅಂತಂದ್ರೆ ಶಿವೋಹಂ ಅಹಂ ಬ್ರಹ್ಮಾಸ್ಮಿ. ಸುಮ್ಮನೆ ಖಾಲಿ ಅಹಂಕಾರ. ಈಗ ನಾವು ಪುನಃ ಗಮನದ ಬೆಳಕು ಅಸಾಧಾರಣ ಎಂಬುದಕ್ಕೆ ಬರೋಣ. ಗಮನ ಅಂದ್ರೆ ಏನು ಅಂತೇಳಿ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಅಂತ. ಏಕೆಂದರೆ ನಮ್ಮಲ್ಲಿ ಎಡೆಬಿಡದೆ ಬರುತ್ತಿರುವ ಆಲೋಚನೆಗಳನ್ನ ಸುಮ್ಮನೆ ನೋಡಿದರೆ ಅಥವಾ ಗಮನಿಸಿದರೆ ಆಲೋಚನೆಗಳು ಬಂದ ಹಾಗೆಲ್ಲ ಒಂದೊಂದಾಗಿ ಕರಗಿ ಹೋಗುತ್ತವೆ ಅಥವಾ ಅದೃಶ್ಯವಾಗುತ್ತವೆ. ಆಗ ಬಿಡುಗಡೆಯ ಭಾಗ್ಯವಾದ ಆನಂದ ಉಂಟಾಗುವುದರ ಅನುಭವವನ್ನು ಪಡೆಯುತ್ತೇವೆ. ಕೃಷ್ಣಾಜಿಯವರು ಮಾಡುತ್ತಿದ್ದ ಸಾಧನೆ ಅಂತಂದ್ರೆ ಜಿಡ್ಡು ಕೃಷ್ಣಮೂರ್ತಿ ಅಂತ ಒಬ್ಬ ತತ್ವಜ್ಞಾನಿ, ಅವರ ರೆಫರೆನ್ಸ್ ತಗೊಂಡು ಇದು ನೋಟ್ಸ್ ಮಾಡಿದ್ದದ. ಏನಂತಂದ್ರೆ ನಮ್ಮಲ್ಲಿ ಎಡಬಿಡದೆ ಬರುತ್ತಿರುವ ಆಲೋಚನೆಗಳನ್ನು ಸುಮ್ಮನೆ ನೋಡಿದರೆ, ಗಮನಿಸಿದರೆ ಆಲೋಚನೆಗಳು ಬಂದ ಹಾಗೆಲ್ಲ ಒಂದೊಂದಾಗಿ ಕರಗಿ ಹೋಗುತ್ತವೆ. ಇದೇ ಯೋಗ. ಏನ್ ಮಾಡ್ಬೇಕು? ಸುಮ್ಮನೆ ನೋಡೋದು ಕಲಿಬೇಕು. ವಿಟ್ನೆಸ್. ಆ ಆಲೋಚನೆಗಳ ಜೊತೆಗೆ ನಾವು ಅವ್ರ ಬೆನ್ನತ್ತಿ ಹೋಗಂಗಿಲ್ಲ. ಸುಮ್ಮನೆ ಆಲೋಚನೆಗಳನ್ನು ನೋಡ್ಬೇಕಷ್ಟೆ. ಆಗ ಬಿಡುಗಡೆಯ ಭಾಗ್ಯವಾದ ಆನಂದ ಉಂಟಾಗುವುದರ ಅನುಭವವನ್ನು ಪಡೆಯುತ್ತೇವೆ. ಅದಕ್ಕೇನ್ ಹೇಳ್ತಾರೆ? ಈಗ ನಿಮ್ಗ ಹೇಳಿದ ಮೆಸೇಜ್, ಇವತ್ತಿನ ಪಾಠದ ಮುಖ್ಯ ಮೆಸೇಜ್ ಏನದಂದ್ರ, ಮನಸ್ಸಿನ ಆಲೋಚನೆಗಳು ಎಷ್ಟಾದ್ರೂ ಬರಲಿ, ಅವುಗಳನ್ನ ನೀವೇನ್ ಮಾಡ್ಬೇಕು? ಮನಸ್ಸಿನ ಆಲೋಚನೆಗಳು ಬಂದದ್ದನ್ನೆಲ್ಲ ಏನ್ ಮಾಡ್ಬೇಕು? ನೀವು ಸುಮ್ಮನೆ ನೋಡ್ಬೇಕು. ಸುಮ್ಮನೆ ನೋಡ್ತಿರ್ಬೇಕು ಅಷ್ಟೇ. ಈಗ ರೋಡಿಗೆ ಮನಿ ಇರ್ತದ, ಕಟ್ಟಿ ಮೇಲೆ ಕೂತಿರ್ತಾರ, ಮಂದಿ ತಮ್ಮ ಕೆಲ್ಸಕ್ಕೆ ಈ ಕಡೆ ಆ ಕಡೆ ಓದ್ತಿರ್ತಾರ, ಆ ಕಡೆ ಈ ಕಡೆ ಓದ್ತಿರ್ತಾರ. ಎಲ್ಲರೂ ಇವ್ರಿಗೆ ಮಾತಾಡಿಸ್ತಾನೆ, ಯಾರು ಇಲ್ಲಿ ಕುಂತವ್ರಿಗೆ ತಮ್ಮ ಕಡೆ ತಾವು ಓದ್ತಿರ್ತಾರ, ಇವ್ರು ಸುಮ್ಮನೆ ನೋಡ್ತಿರ್ತಾರ. ಏನ್ ಮಾಡ್ತೀರಿ? ಆಲೋಚನೆಗಳು ಬರ್ತಾವ, ಆಲೋಚನೆಗಳು ಹೋಗ್ತಾವ. ನೀವು ಅದ್ರ ಜೊತೆಗೆ ಹೋಗಬಾರ್ದು. ಇಷ್ಟೇ. ನೀವು ಅದ್ರ ಜೊತೆಗೆ ಹೋದ್ರಿ ನಿಮ್ಮ ವರ್ತಮಾನದ ಆನಂದ ಅನುಭವಿಸುವುದನ್ನು ಕಳ್ಕೊತೀರಿ. ನಮ್ಮ ದುಃಖಕ್ಕೆ ಕಾರಣವಾದ ಅವಿರತ ಯೋಚಿಸುವಿಕೆಯನ್ನ ನಿಲ್ಲಿಸಿ ಶಾಂತ ಸ್ಥಿತಿಗೆ ಕಾರಣವಾದ ಆ ಗಮನದಲ್ಲಿ ಅಷ್ಟೊಂದು ಶಕ್ತಿ ಇದೆ.
ಹಾಗಾದರೆ ಅದಕ್ಕೆ ಕಾರಣವೇನು? ನೋಡ್ರಿ, ದುಃಖಕ್ಕೆ ಕಾರಣವಾದ ಯೋಚನೆಗಳನ್ನ ನಿಲ್ಲಿಸಿದ್ರಿ, ದುಃಖ ಇಲ್ಲಲ್ಲಿ. ದುಃಖ ಯಾಕೆ ಪಡ್ಲಕತ್ತೀರಿ? ಯೋಚನೆಗಳು ಮಾಡ್ಲಕತ್ತಿರತ್ತ ದುಃಖ ಪಡ್ಲಕತ್ತೀರಿ. ಯೋಚನೆಗಳನ್ನ ನಿಲ್ಲಿಸಿಬಿಟ್ರಿ, ಅಲ್ಲಿ ದುಃಖನೇ ಇಲ್ಲ. ಅಂತೀರಿ ನೋಡು, ಅದ್ರ ಬಗ್ಗೆ ವಿಚಾರ ಮಾಡೋದು ಬಿಟ್ಬಿಟ್ಟಿನಿ ಅಂತೀರಿಲ್ಲ. ಅದ್ರ ಬಗ್ಗೆ ವಿಚಾರ ಮಾಡೋದು ಬಿಟ್ಬಿಟ್ಟೆ. ಅದು ವಿಚಾರ ಮಾಡ್ದಂಗೆ ದುಃಖನೇ ಕೊಡ್ತಿರ್ತದಲ್ಲ, ಅದಕ್ಕೆ ವಿಚಾರ ಮಾಡೋದೇ ಬಿಟ್ಬಿಟ್ಟೆ ಅಂತಾರೆ. ಅಂತ ಒಂದು ಶಾಂತ ಸ್ಥಿತಿಗೆ ಕಾರಣವಾದ ಆ ಗಮನದಲ್ಲಿ ಅಷ್ಟೊಂದು ಶಕ್ತಿ ಇದೆಯೇ? ಹಾಗಾದರೆ ಅದಕ್ಕೆ ಕಾರಣವೇನು ಅಂತಂದ್ರೆ, ಒಬ್ಬರು ಒಂದು ಪ್ರಶ್ನೆ ಕೇಳುತ್ತಾರೆ. ಅದೇನೆಂದರೆ, ಪ್ರಯತ್ನವಲ್ಲದೆ ಒಂದು ಪೂರ್ವ ನಿಶ್ಚಿತ ಗುರಿಯತ್ತ ಚಲಿಸದ ಕಾಲದಂತೆ ಲೆಕ್ಕ ನೋಡದ ಕರ್ಮವಿದೆಯೇ? ಚಲಿಸದ, ಉದ್ದೇಶರಹಿತ, ಲೆಕ್ಕ ಇಲ್ಲದ ಒಂದು ಕರ್ಮ ಹಂಗದೇನು? ಕರ್ಮ ಏನ್ ಮಾಡ್ತಿರ್ತದ? ಒಂದರಿಂದ ಇನ್ನೊಂದಕ್ಕೆ ಚಲಿಸ್ತಿರ್ತದ. ಸಮಯದಲ್ಲಿ, ಕಾಲದಲ್ಲಿ, ದೇಶದಲ್ಲಿ, ಅದೆಲ್ಲ ನಿಲ್ಬೇಕೀಗ. ಕಾಲದಲ್ಲಿ ಚಲಿಸುವುದು ನಿಲ್ಬೇಕು. ಹೆಂಗ? ಅದಕ್ಕೆ ಕೃಷ್ಣಾಜಿ ಅವರು ಹೌದು ಇದೆ ಎನ್ನುತ್ತಾರೆ. ಅದೇನೆಂದರೆ, ವೀಕ್ಷಿಸುವುದು, ಆಲಿಸುವುದು, ಗಮನಿಸುವುದು ಇವು ಸಕ್ರಿಯವಾದ ವರ್ತಮಾನದಲ್ಲಿರುವುದರಿಂದ ಕಾಲ ಮತ್ತು ಆಲೋಚನೆಗಳು ಚಲನೆಗೆ ಒಳಪಡುವುದಿಲ್ಲ. ಇವುಗಳ ಜೊತೆಗೆ ಸಾಕ್ಷಿ ಭಾವ, ಚಾಯ್ಸ್ಲೆಸ್ ಅವೇರ್ನೆಸ್, ಆಯ್ಕೆ ರಹಿತ ಏನಾಗ್ತದ? ಸೇರುತ್ತದೆ. ಸಾಕ್ಷಿ ಭಾವ ಅಂದರೆ ವರ್ತಮಾನ ಸ್ಥಿತಿ. ಈಗ ನೀವು ಏನಾರ ನೋಡ್ಲಕತ್ತೀರಿ ಅಂತಂದ್ರ ಅದ್ರ ಜೊತೆಗೆ ನಿಮ್ ಸಾಕ್ಷಿ ಸಮೇತ ನೋಡ್ತೀರ, ಸಾಕ್ಷಿ ಇಲ್ಲದೆ ನೋಡ್ತೀರಿ. ಒಂದೇನೋ ನೋಡ್ಲಕತ್ತೀರ ಅಂದ್ರೆ ಸಾಕ್ಷಿ ಸಮೇತವಾಗಿ ನೋಡ್ತೀರಿ, ಸಾಕ್ಷಿ ಇಲ್ಲದೆ ನೋಡ್ಲಕ್ ಸಾಧ್ಯನಾ? ಏನೋ ಒಂದು ಕೇಳಕತ್ತೀರಿ ಅಂದ್ರೆ ಸಾಕ್ಷಿ ಸಮೇತವಾಗಿ ಕೇಳ್ತೀರ, ಸಾಕ್ಷಿ ಇಲ್ಲದೆ ಕೇಳ್ತೀರ. ವೀಕ್ಷಿಸುವುದು, ಆಲಿಸುವುದು ಇವೇನದ ಇವು ಕೂಡ ಗಮನಿಸುವಿಕೆನೆ. ಲಿಸನಿಂಗ್ ಅಂಡ್ ಅಬ್ಸರ್ವಿಂಗ್ ಇದು ಕೂಡ ಗಮನಿಸುವುದೇ. ಈಗ ಏನಾರ ಒಂದು ಲಿಂಗ ನೋಡ್ತಿರಿಲ್ಲ ಪೂಜೆ ಮಾಡಾಗ, ಲಿಂಗ ದೃಷ್ಟಿ ನೋಡ್ತಿರಲ್ಲ, ಮತ್ತೆ ಸಂಗೀತ ಅದು ಕೇಳ್ತಿರಲ್ಲ, ಹಾಡುಗಳು, ಭಜನೆಗಳು ಅವೆಲ್ಲ ಕೇಳುವಾಗ ನಿಮಗೆ ಆನಂದ ಆಗ್ತದ ಇಲ್ಲ? ಲಿಂಗ ನೋಡುವಾಗ ಆನಂದ ಆಗ್ತದ ಇಲ್ಲ? ಯಾಕೆ ಆನಂದ ಆಗ್ತದಂದ್ರ ನೀ ನೋಡುವುದರ ಜೊತೆಗೆ ಆ ಸಾಕ್ಷಿ ಭಾವ ಅದರೊಳಗೆ ಸೇರ್ತು. ಸಾಕ್ಷಿ ಏನದ ಆನಂದ ಸ್ವರೂಪ ಅದ. ಕೇಳುವಾಗ ನಿಮಗೆ ಆನಂದ ಆಗ್ತದಂದ್ರ ನಿಮ್ಮ ಕೇಳುವಿಕೆಯಲ್ಲಿ ಆ ಸಾಕ್ಷಿ ಭಾವ ಸೇರಿದ್ದಕ್ಕ ನಿಮಗೆ ಆನಂದ ಆಗ್ಲಿಕ್ಕತ್ತದ. ನೋಡುವುದರಲ್ಲಿ ಆನಂದ ಆದ ಅಂದ್ರೆ ನಿಮ್ಮ ನೋಡುವಿಕೆಯಲ್ಲಿ ಸಾಕ್ಷಿ ಭಾವ ಸೇರಿದ್ದಕ್ಕ ನಿಮಗೆ ಆನಂದ ಆಗ್ಲಿಕ್ಕತ್ತದ. ಯಾವುದೇ ಸಂಪ್ರದಾಯಬದ್ಧ ಸಾಧನ ಮಾರ್ಗಗಳಲ್ಲಿ ಮನಸ್ಸನ್ನು ನಿರ್ನಾಮ ಮಾಡಲು ನಮಗೆ ತಿಳಿಯದೆಯೇ ಮನಸ್ಸನ್ನು ಉಪಯೋಗಿಸುತ್ತೇವೆ. ಮನಸ್ಸನ್ನ ಏನ್ ಮಾಡ್ಬೇಕಾಗ್ಯದ? ಲಯ ಮಾಡಬೇಕು ಅಂತಂದ್ರೆ ಎದರ್ಲಿಂತ ಮಾಡ್ತೀವಿ? ಮನಸ್ಲಿಂತ ಮಾಡ್ಬೇಕಲ್ಲ. ಮನಸ್ಸನ್ನ ನಿರ್ನಾಮ ಮಾಡಬೇಕಂತೇಳಿ ಮನಸ್ಸನ್ನು ಬಳಸುತ್ತೇವೆ. ಗಮನದ ಬೆಳಕನ್ನೇ ಉಪಯೋಗಿಸಿದರೆ ಅದು ಪೂರ್ಣ ಸಫಲವಾಗುತ್ತದೆ.
ನೀವು ಗಮನ ಕೊಟ್ಟು ಕೇಳುವುದು, ಗಮನ ಕೊಟ್ಟು ನೋಡುವುದು ವರ್ತಮಾನದಲ್ಲಿ ಮಾಡ್ಕೋತಿದ್ರಿ ಅಂತಂದ್ರೆ ಅಲ್ಲಿ ಮನಸ್ಸೇನು ಮಾಡಲ್ಲ. ಮನಸ್ಸು ಸುಮ್ಮ ಕೂತ್ಬಿಡ್ತದ. ಈಗ ನಿಮ್ ಮನಸ್ಸೇನ್ರ ಕೆಲಸ ಮಾಡ್ಲಿಕ್ಕತ್ತದ, ನೀವು ಗಮನ ಕೊಟ್ಟು ಕೇಳಕತ್ತೀರಿಲ್ಲ ನಮ್ಮ ಮಾತು. ಈಗ ನಿಮ್ ಮನಸ್ಸು ಯಾವ್ದಕ್ಕಾರ ವಿಷಯಗಳಿಗೆ ಹರಿತದೇನದು? ಹಂಗ ಅದಕ್ಕೇನ್ ಹೇಳ್ತಾನ, ಗಮನ ಮನಸ್ಸನ್ನ ನಾಶ ಮಾಡುವುದಕ್ಕ ಮನಸ್ಸನ್ನೇ ಬಳಸಿಕೊಂಡು ನಿರ್ನಾಮ ಮಾಡ್ಲಿಕ್ಕೂ ಪ್ರಯತ್ನ ಮಾಡ್ತೀವಲ್ಲ, ಅದೆಲ್ಲ ತಿಳಿಲಾರ್ದ ತಿಳಿಗೇಡಿಗಳು ಮಾಡೋ ಕೆಲಸ. ನಾವೇನ್ ಮಾಡ್ಬೇಕು, ಗಮನ ಕೊಡೋದು ಕಲ್ತೀವಿ ಅಂತಂದ್ರ ಆ ಮನಸ್ಸು ಏನಾಗ್ಬಿಡ್ತದ, ತಂದು ತಾನೇ ನಿರ್ನಾಮ ಆಗ್ತದೆ. ನಿರಂತರವಾಗಿ ನೀವು ಯಾವುದೋ ಒಂದನ್ನ ಲಕ್ಷ್ಯ ಕೊಟ್ಟು ನೋಡ್ಲಿಕ್ಕತ್ತೀರಿ ಅಂತಂದ್ರೆ ಮನಸ್ಸು ಏನ್ ಮಾಡ್ಬಿಡ್ತದ, ಅಲ್ಲಿ ನನ್ನ ಕೆಲಸ ಇಲ್ಲ. ಯಾವುದೋ ಒಂದನ್ನ ನಿರಂತರವಾಗಿ ಕೇಳಕತ್ತೀರಿ ಅಂತಂದ್ರೆ ಅಲ್ಲಿ ನನ್ನ ಮನಸ್ಸಿಲ್ಲ ಅಂತೇಳಿ ಮನಸ್ಸು ಏನ್ ಮಾಡ್ತದ, ಹಿಂದಕ್ಕೆ ಕರ್ಕೊಂಡ್ಬಿಡ್ತದ, ಮನಸ್ಸು ಲಯವಾಗ್ತದ. ಗಮನವು ನಮ್ಮ ಇಡೀ ಜೀವನದ ತಿರುಳಾಗಬೇಕು. ಬಹಳ ಮುಖ್ಯದ ಗಮನ. ಗಮನ ಇಲ್ಲ ಅಂತಂದ್ರೆ ಬಹಳ ಕಷ್ಟ. ಪ್ರತಿಯೊಂದು ಗಮನಿಸ್ಬೇಕು. ಸುತ್ತಮುತ್ತ ಏನ್ ನಡೆದದ, ಯಾರೇನ್ ಮಾತಾಡ್ಲಕತ್ತಾರ, ಆ ವಿಷಯ ಏನು. ಸುಭಾಷ್ ಚಂದ್ರ ಬೋಸ್ IAS ಪಾಸ್ ಆದ್ರ ಆಗಿನ ಕಾಲದಾಗ. IAS ನವ್ರಿಗೆ ಕೇಳಿದ ಕ್ವಶನ್ ಒಂದೇ, ಏನಂದ್ರ ಅದು ಎತ್ತರ ಇರ್ತಾವ ಬಿಲ್ಡಿಂಗ್. ಈ ಬಿಲ್ಡಿಂಗ್ ಏರಿ ಬರುವಾಗ ನೀನು ಎಷ್ಟು ಸ್ಟೆಪ್ ಏರಿ ಬಂದೆಪ್ಪ, ಇಷ್ಟೇ ಕ್ವಶನ್. 14, 16 ಎಷ್ಟು ಸ್ಟೆಪ್ ಇರ್ತಾವ, ಅದು ಯಾರು ಕರೆಕ್ಟ್ ಹೇಳ್ತೀರ ಅವ್ರಿಗೆ ಅವಾರ್ಡ್ ಕೊಡ್ತೀವಿ. ಎಲ್ಲ ಸ್ಟಡಿ ಮಾಡಿ ಎಲ್ಲ ಮುಗಿಸಿರ್ತಾರೆ, ಸುಮ್ಮ ವೈವಾ ಇರ್ತದ. ಸುಭಾಷ್ ಚಂದ್ರ ಬೋಸ್ ಕರೆಕ್ಟ್ ಗಮನ ಕೊಟ್ಟು ಎಷ್ಟು ಸ್ಟೆಪ್ಸ್ ಅಂತ ಹೇಳಿ ಎಣಿಸ್ಬಿಟ್ಟಿರ್ತಾನೆ, ಕರೆಕ್ಟ್ ಹೇಳ್ಬಿಡ್ತಾನೆ, ಪಾಸ್ ಮಾಡ್ಬಿಡ್ತಾರೆ. ಯಾವಾಗಾರ ಮಾಡಿರಿ ನಂಗ ಸ್ಟೆಪ್ಸ್ ಏರೋ ಟೈಮ್ನಾಗ ಎಷ್ಟು ಸ್ಟೆಪ್ಸ್ ಏರ್ತೀರಿ, ಎಷ್ಟು ಸ್ಟೆಪ್ ಇಳಿದಿರತ್ತೆ ಎಲ್ಲರೂ ಎಣಿಸ್ತೀರೇನು? ಯಾವಾಗಾರ ಏನು ಸ್ಟೆಪ್ ವರ್ನ ಏರೋದು, ಇಳಿಯೋದವರನ್ನ ಇಳಿಯೋದು ಅಷ್ಟೇ. ಅಲ್ಲಿ ನಿಂತು ಎಷ್ಟು ಹೆಜ್ಜೆ ಇಟ್ರಿ, ಎಷ್ಟು ದೂರ ಆದ್ರಿ, ಏನು ಎಷ್ಟು ಉಸಿರಾಡಿಸಿದ್ರಿ, ಪ್ರತಿಯೊಂದು ಲೆಕ್ಕಪತ್ರ ಮಾಡಿದ್ರ ಅಬ್ಸರ್ವೇಷನ್ ಅಂತಾರ. ನೀವು ಲೆಕ್ಕ ಇಲ್ಲ, ಪಾತ್ರ ಇಲ್ಲ, ಸುಮ್ಮಂಗೆ ಹೋಗಿದ್ದು ಮಳ ಕುರಿಗಳಿಗತ್ಲೆ. ಅದು ಗಮನ ಅಲ್ಲ. ಗಮನ ಮಾಡ್ಕೊಂಡು ಇದ್ದು ಗಮನ ಸಾಧಿಸಿದ್ರೆ ಏನಾಗ್ತದ, ಯಾವುದೇ ಸಂಪ್ರದಾಯಬದ್ಧ ಸಾಧನ ಮಾರ್ಗದಲ್ಲಿ ಮನಸ್ಸನ್ನ ನಿರ್ನಾಮ ಮಾಡಲು ನಮಗೆ ತಿಳಿಯದೆ ಮನಸ್ಸನ್ನು ಬಳಸುತ್ತೇವೆ. ಗಮನದ ಬೆಳಕನ್ನೇ ಉಪಯೋಗಿಸಿದರೆ ಏನು ಮಾಡಬೇಡ್ರಿ, ಯಾವ ಸಾಧನೆಯನ್ನು ಮಾಡಬೇಡ್ರಿ. ನಿಮ್ ಕಣ್ಣೆದ್ರೆ ಏನದ ಅದನ್ನ ಗಮನಿಸಿರಿ, ಗಮನದ ಬೆಳಕನ್ನ ಗಮನಿಸಿರಿ. ಅದೇ ನಿಮಗೆ ಪೂರ್ಣ ಸಫಲವನ್ನು ತಂದು ಕೊಡ್ತದ. ನಿಮ್ಮ ಕಣ್ಣೆದರು ಏನ್ ಕಾಣಿಸ್ತದ ಅದನ್ನ ಗಮನಿಸೋದ್ ಬಿಟ್ಟು ಕಣ್ಣೆದರು ಇರಲಾದ್ರ ಬಗ್ಗೆ ಚಿಂತೆ ಮಾಡ್ತಿರಲ್ಲ ನೀವು. ಶಾಂತಿಯನ್ನು ಸ್ಥಾಪಿಸುತ್ತದೆ. ಅದರಿಂದ ಗಮನಿಸುವಿಕೆಯೇ ನಮ್ಮ ಜೀವನದ ಜೀವಾಳವಾಗಬೇಕು. ಗಮನಿಸುವುದು ಅಬ್ಸರ್ವೇಷನ್ ಮಾಡ್ತಾರೆ. ಅಬ್ಸರ್ವ್ ವರ್ತಮಾನದಲ್ಲಿ ಗಮನ ಹರಿಸಿ ನೋಡುವುದು ಕೇಳುವುದು ಮಾಡ್ತೀರಾ ಇಲ್ಲ? ಏನೇ ಇರ್ಲದು, ಯಾವ ದೃಶ್ಯ ಯಾಕಿರ್ಲಕ್ಕ, ಯಾವ ಶಬ್ದ ಯಾಕಿರ್ಲಕ್ಕ, ಗಮನ ಹರಿಸಿ ನೋಡೋದು, ಗಮನ ಹರಿಸಿ ಕೇಳೋದು. ಅದ್ರ ಜೊತೆಗೆ ಗಮನ ಹರಿಸಿದಾಗ ನಿಮಗದ ಆನಂದ ಆಗ್ತು ಅಂತಂದ್ರೆ ಆ ಬ್ರಹ್ಮ ಏನ್ ಮಾಡ್ಯಾನ, ನಿಮ್ಮ ಗಮನದಲ್ಲಿಯೇ ಆ ಬ್ರಹ್ಮ ಅದನ. ಹಿಂಗಾಗಿ ಬ್ರಹ್ಮ ಆನಂದ ಸ್ವರೂಪ ಅದನ. ಆ ಆನಂದ ನಿಮ್ಗೆ ಉಂಟಾಗ್ತದೆ. ಗಮನ ಇಡೀ ಜೀವನದ ತಿರುಳಾಗಬೇಕು. ಗಮನವು ಒಂದು ನಿರ್ವಿಕಾರವಾದ ವಾಸ್ತವವಾದ ಜಾಗರೂಕತೆಯಾಗಿದೆ. ಅದು ವಾಸ್ತವಿಕವಾದಂತ ಜಾಗರೂಕತೆ ಅದದು ಗಮನ. ಗಮನಿಸುವಿಕೆಯು ನಮ್ಮನ್ನು ಏನನ್ನೂ ನಿಗ್ರಹಿಸದೆ ನೋಡುವಂತೆ ಮಾಡುವಂತದ್ದಾಗಿದೆ. ನಮಗದ್ರದ್ದೇನು ನಿಗ್ರಹ ಇಲ್ಲ,
ಸ್ಪಷ್ಟವಾಗಿ ನೋಡುವಂಥದ್ದು. ಯಾವುದೇ ಕೇವಲ ನೋಡುವಂಥದ್ದಾಗಿದೆ, ಕೇವಲ ಒಂದನ್ನೇ ನೋಡುವಂಥದ್ದು. ಅದು ಕೇವಲ ಬರೀ ಗಮನಿಸುವಿಕೆಯು ವಿಮರ್ಶಾತ್ಮಕವಲ್ಲದ ವೀಕ್ಷಣೆಯಾಗಿದೆ. ಇದು ಯಾವುದೇ ಪರಿಕಲ್ಪನೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂಥದ್ದಲ್ಲ. ಅದು ಕೇವಲ ಎಚ್ಚರಿಕೆಯಾಗಿದೆ. ಅದು ಮಧುರ ಸ್ಥಿತಿಗೆ ಅಂಟಿಕೊಳ್ಳುವುದಿಲ್ಲ ಅಥವಾ ಅಸುಖಕರ ಸ್ಥಿತಿಯಿಂದ ದೂರ ಓಡಿ ಹೋಗುವುದಲ್ಲ. ಅಚಲ ಅರಿವು ಎನ್ನುತ್ತಾರೆ. ನಾವು ಎಲ್ಲವನ್ನ ಗಮನಿಸುತ್ತಿರಬೇಕು. ಬುದ್ಧನ ಗಮನಿಸುವಿಕೆಗೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾನೆ. ಗಮನಿಸುವಿಕೆಯನ್ನ ಆತ ಅಪಮಾದ ಅಥವಾ ಎಚ್ಚರಿಕೆ, ಜಾಗರೂಕತೆ ಎನ್ನುತ್ತಾನೆ. ನಾವು ಎಲ್ಲ ಸಮಯದಲ್ಲೂ ಧ್ಯಾನಯುತವಾದ ಜೀವನವನ್ನು ನಡೆಸಬೇಕು. ಗಮನವು ಜೀವನದಲ್ಲಿ ಕ್ಷಣದಿಂದ ಕ್ಷಣದ ಅರಿವಾಗಿದೆ. ಕ್ಷಣ ಕ್ಷಣಕ್ಕೂ ಹೊಸ ಬದುಕನ್ನು ನೀಡುತ್ತದೆ. ನಾವು ಏನನ್ನಾದರೂ ಹೇಳುತ್ತಿರುವಾಗ ಅಥವಾ ಮಾತನಾಡುತ್ತಿರುವಾಗ, ಚಿಂತಿಸುತ್ತಿರುವಾಗ, ಏನನ್ನಾದರೂ ಮಾಡುತ್ತಿರುವಾಗ ನಿರ್ವಿಕಾರಿಯಾಗಿ ಎಡಬಿಡದೆ ನೋಡುತ್ತಿರಬೇಕು ಅಥವಾ ಗಮನಿಸುತ್ತಿರಬೇಕು. ಹೆಂಗೆ ನೋಡ್ಬೇಕಪ್ಪ ಅಂತಂದ್ರ, ನೋಡಿದ ವಸ್ತುಗಳ ಬೆನ್ನತ್ತಿ ಹೋಗಿ ವಿಕಾರಿ ಆಗಬಾರ್ದು. ಸುಮ್ಮನೆ ನೋಡ್ತಿರ್ಬೇಕು, ಸುಮ್ಮನೆ ಗಮನಿಸುತ್ತಿರಬೇಕು. ನಿರ್ವಿಕಾರಿಯಾಗಿ ಎಡಬಿಡದೆ ನೋಡುತ್ತಿರಬೇಕು, ಗಮನಿಸುತ್ತಿರಬೇಕು. ಆಗ ನಮಗೆ ಹೆಚ್ಚಿನ ಜ್ಞಾನ, ಹೆಚ್ಚಿನ ಅರಿವು ಉಂಟಾಗುತ್ತದೆ. ಆಗ ನಾವು ಎಲ್ಲ ವಿದ್ಯಮಾನಗಳ ಅಥವಾ ಸಂಗತಿಗಳ ನಿಜವಾದ ಸ್ವಭಾವವನ್ನು ಯಾವುದೇ ವಿರೂಪಗೊಳಿಸದೆ ಅರಿಯಬಹುದು. ನಾವು ನಿರ್ವಿಕಾರಿಯಾಗಿ ಅಬ್ಸರ್ವ್ ಮಾಡಬೇಕು. ಒಂದೊಂದು ನೋಡಿದಾಗ ಒಂದೊಂದು ರೀತಿ ವಿಕಾರ ಆಗಬಾರದು. ಆ ರೀತಿ ನಾವು ನಿರ್ವಿಕಾರಿಯಾಗಿ ಗಮನಿಸಿದರೆ ಏನಾಗ್ತದಂತಂದ್ರೆ, ನಾವೇನು ನೋಡ್ತೀವಿ ಆ ಸಂಗತಿಗಳ ನಿಜ ಸ್ವಭಾವ ಅರ್ಥ ಆಗ್ತದೆ ನಮಗ. ನಾವು ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಎಂಥ ಸಂದರ್ಭದಲ್ಲಿ ಎಂದರೆ ಸಂಘರ್ಷ, ಸೋಲು ಅಥವಾ ಗೆಲುವಿನ ಸಮಯದಲ್ಲಿ ತಪ್ಪದೆ ನೋಡುತ್ತಿರಬೇಕು. ಸಂಘರ್ಷ ನಡೆದಲ್ಲಿ ಸುಮ್ಮನೆ ನೋಡ್ತಿರ್ಬೇಕು, ಎದರಾಗೂ ಸೇರ್ಕೊಳ್ಳಕ್ ಹೋಗಬಾರ್ದು. ಸೋಲು ಅಥವಾ ಗೆಲುವಿನ ಸಂದರ್ಭದಲ್ಲಿ ಇವ್ರು ಗೆದ್ದರು ಚಲೋ, ಇವ್ರು ಸೋತರು ಚಲೋ ಅಂತೇಳಿ ನಡೆದಿರ್ತದಲ್ಲ, ಅದು ನಡಿಬಾರ್ದು. ಯಾರ್ಯಾರ ಗೆಲ್ಲಿಲ್ಲ, ನಿಮ್ಗೇನ್ ಮಾಡೋದು? ಯಾರು ಗೆದ್ರಿ ಅಂತ ನಿಮ್ಮ ಇಚ್ಛೆಯಂತೆ ಅಲ್ಲಿ ಗೆದೆದು ಸೋಲೋದು ನಡೆದಿರ್ತದೆ. ಹೀಗಾಗಿ ಗೆಲುವು ಮತ್ತು ಸೋಲಿನ ಸಂದರ್ಭ, ಸಂಘರ್ಷ ನಡೆದಲ್ಲಿ ನೀವು ಸುಮ್ಮನೆ ನೋಡೋದು ಕಲಿಬೇಕು. ಪ್ರಾಕ್ಟೀಸ್. ಏನೂ ಇಲ್ಲ, ನಾರ್ಮಲ್ ಇದ್ದಾಗ ಸುಮ್ಮನೆ ನೋಡ್ತೀರಿ. ಆದ್ರ ಎಲ್ಲ ಜಗಳ ನಡೆದೊತ್ನಾಗ ಸುಮ್ಮನೆ ನೋಡೋದು ಕಲಿಬೇಕು. ಅದ್ರೊಳಗೆ ಹೋಗಿ ಸೇರ್ಕೊಳ್ಳೋದಿಲ್ಲ, ಸುಮ್ಮನೆ ನೋಡೋದು ಕಲಿಬೇಕು. ಅದಕ್ಕಂದ್ರೆ ಟ್ರೈನಿಂಗ್ ಕೊಡ್ಲಕತ್ತಾರ ಇಲ್ಲಿ. ಸುಮ್ಮನೆ ನೋಡೋದಷ್ಟೇ, ಅವ್ರದ್ರಾಗ ಹೋಗಿ ಮಾತಾಡೋದಿಲ್ಲ, ಅವರಿಗೆ ಪ್ರಶ್ನೆ ಕೇಳೋದಿಲ್ಲ, ಅವರಿಗೆ ಉತ್ತರ ಕೇಳೋದಿಲ್ಲ, ಸುಮ್ಮನೆ ನೋಡ್ಬೇಕು. ಅಥವಾ ಸೋಲು ಗೆಲುವಿನ ಪ್ರಸಂಗಗಳು ಬಂದಾಗ ಸಹಿತ ಸುಮ್ಮನೆ ನೋಡ್ಬೇಕು. ಯಾರು ಗೆದ್ದರೆ ನಿಮ್ಗೇನಾಗದ, ಯಾರು ಸೋತರು ನಿಮ್ಗೇನಾಗದ. ಸುಮ್ಮನೆ ನೋಡೋದು, ಸುಮ್ಮ ಕೇಳೋದು. ನಾನು ನಿಮಗೆ ಏನೋ ಹೇಳ್ತಿರ್ತೀನಿ, ಸುಮ್ಮ ಕೇಳ್ಬೇಕು. ಅದ್ರೊಳಗೆ ರಾಗದ್ವೇಷಗಳು ತಾಳಬಾರ್ದು. ಹೆಂಗ ನೀವು ಯಾರೋ ಬಂದು ಏನೋ ಹೇಳಕತ್ತಾರ ಅಂತಂದ್ರ ಅವ್ರು ಹೇಳಿದ್ದು ಸುಮ್ಮ ಕೇಳಕ್ ಆಗ್ತದ ಇಲ್ಲ? ಅದ್ರ ಬಗ್ಗೆ ನಿಮ್ಮದು ರಿಯಾಕ್ಷನ್, ನಿಮ್ಮ ಅನುಭವ ಹೇಳಿ. ದೊಡ್ಡ ನ್ಯಾಯಾಧೀಶರಂಗ ಅವ್ರಿಗೆ ನ್ಯಾಯ ಹೇಳಕ್ ಆದ್ರೆ ಸರಿನಾ, ಸುಮ್ ಕೇಳೋದು ಸರಿನಾ? ಏನು ಒಳಗೆ ಹಚ್ಕೊಳಾರ್ದಂಗೆ ಸುಮ್ ಕೇಳ್ಕೊತಿರ್ಬೇಕು. ನಿಮಗೆ ಹೇಳೋದ್ರಿಂದ ಅವ್ರ ಮನಸ್ಸು ಸಮಾಧಾನ ಆಗ್ತಿರ್ತದ, ಅವ್ರು ಹೇಳ್ತಿರ್ತಾರೆ, ನೀವು ಸುಮ್ ಕೇಳ್ತಿರ್ಬೇಕಷ್ಟೇ. ನಿಮಗ ವರ್ತಮಾನದಲ್ಲಿ ನೀವು ಸತ್ಯವನ್ನು ಅನುಭವಿಸಬೇಕು ಆದ್ರೆ 2 ಎಕ್ಸರ್ಸೈಸ್ ಕೊಟ್ಟರು. ಎಲ್ಲರೇ ಸಂಘರ್ಷ ನಡೆದಾಗ
ಜಗಳ ನಡೆದತ್ನಾಗ ಆ ಬೈದವ ಬೈಸ್ಕೊಂಡವ ಇಬ್ರು ಆ ಪರಮಾತ್ಮಗ ಅಷ್ಟೇ, ಹೌದಾ ಇಲ್ಲ? ಬೈದವನು ಅವನಿಗಷ್ಟೇ, ಬೈಸ್ಕೊಂಡವನು ಅವನಿಗಷ್ಟೇ, ಹೊಡೆದವನು ಅವನಿಗಷ್ಟೇ, ಹೊಡೆಸ್ಕೊಂಡವನು ಅವನಿಗಷ್ಟೇ, ಪರಮಾತ್ಮಗಷ್ಟೇ, ಹೆಚ್ಚಿಂದಿಲ್ಲ ಅಲ್ಲಿ. ಅವ ಪರಮಾತ್ಮ ಎದುರಾಗಾರ ಇನ್ವಾಲ್ವ್ ಆತನೇನು, ನೀ ತಪ್ಪು ಮಾಡಿದಿ, ನೀ ಗಪ್ಪಿರು, ನೀ ಮಾತಾಡು ಅಂತೇಳಿ ಏನಾರ ಅಂತಾನೇನು ಪರಮಾತ್ಮ? ಅವ ಕೇಳಕತ್ತನ ಇಲ್ಲ, ಅವ ನೋಡ್ಲಕತ್ತನ ಇಲ್ಲ. ಪರಮಾತ್ಮ ನೀವು ಮಾತಾಡೋದು ಕೇಳಕತ್ತಾನಿಲ್ರಿ, ಮತ್ ಕೇಳಕತ್ತಾನ. ಹೆಂಗ್ ಕೇಳಕತ್ತಾನ? ಸುಮ್ ಕೇಳಕತ್ತಾನ. ನಿಮಗ್ ಕೇಳಕ್ಕೆ ಅವ ಏನಾರ ನಿಮಗ್ ಹೇಳಕತ್ತಾನ ಏನೇನಾರ? ಮತ್ ಪರಮಾತ್ಮ ನೀವು ಮಾಡೋದೆಲ್ಲ ನೋಡ್ಲಕತ್ತಾನಲ್ಲ, ಹೆಂಗ್ ನೋಡ್ಲಕತ್ತಾನ? ಸುಮ್ ನೋಡ್ಲಕತ್ತಾನ. ಅವ ಹೆಂಗ್ ಸುಮ್ ನೋಡ್ಲಕತ್ತಾನ? ನೀವು ಸುಮ್ ಕೇಳೋದು ಸುಮ್ ನೋಡೋದು ಮಾಡಿದ್ರಿ ಅಂತಂದ್ರ ನೀವು ಆನಂದ ಹೊಂದುತ್ತೀರಿ. ಪರಮಾತ್ಮನ ಲಕ್ಷಣ ಏನು? ಆನಂದ. ಆ ಆನಂದ ಅನುಭವಿಸ್ಬೇಕಾದ್ರೆ ಪರಮಾತ್ಮ ಹೆಂಗ್ ಕಾಳ್ತಾನ, ಪರಮಾತ್ಮ ಹೆಂಗ್ ನೋಡ್ತಾನ, ನೀವು ಹಂಗ ನೋಡೋದು ಕೇಳೋದು ಮಾಡ್ರಿ. ಜಗತ್ತಿನೊಳಗ ಸುಮ್ ಕೇಳೋದು ಸುಮ್ ನೋಡೋದು ಬರ್ತದ ಇಲ್ಲ? ಇನ್ನ ಹೇಳದ್ರಾಗೆ ನಿಮ್ಮ ಅನುಭವದ ಪಟ್ಟಿ ಬಿಚ್ತೀರಿ. ಇನ್ನ ಪೂರ ಅವ್ರು ಹೇಳಿರಂಗಿಲ್ಲ, ನಿಮ್ಮದು ರಿಯಾಕ್ಷನ್ ಚಾಲು ಮಾಡಿರ್ತೀರಿ. ಏನು ಮಾಡ್ಬಾರ್ದು, ಸುಮ್ ಕುಂತು ಕೇಳ್ರಿ, ಹೇಳ್ತಿರ್ತಾರೆ ಅಷ್ಟೇ. ಸುಮ್ ಕೇಳೋದು ಸುಮ್ ನೋಡೋದು, ಇದೇ ಗಮನ. ಇದರ ಮುಂದಿನ ಭಾಗ ಮತ್ತೆ ನಾಳೆ ವಿಚಾರ ಮಾಡೋಣ. ಸುಮ್ ಕೇಳಬೇಕು, ಒಳಗೆ ಏನೇನು ಅದ್ರ ಬಗ್ಗೆ ರಿಯಾಕ್ಷನ್ ಇರಬಾರ್ದು. ನೋಡ್ಬೇಕು, ಒಳಗೆ ಏನೇನು ಅದ್ರ ಬಗ್ಗೆ, ಆ ದೃಶ್ಯದ ಬಗ್ಗೆ ಯಾವ ಒಂದು ಪರಿಣಾಮ ಇರಬಾರ್ದು. ಶಬ್ದದ ಬಗ್ಗೆ ಯಾವ ಪರಿಣಾಮ ಬೇಡ, ದೃಶ್ಯದ ಬಗ್ಗೆ ಯಾವ ಪರಿಣಾಮದ ಬೇಡ, ಯಾವ ವಿಷಯದ ಬಗ್ಗೆ ಯಾವ ಪರಿಣಾಮನೂ ಅಂತಃಕರಣದಲ್ಲಿ ಮಾಡ್ಕೊಳ್ಳೋದು ಬೇಡ. ಹಿಂಗದ ನೋಡಿ. ಹೆಂಗರಿ ಪ್ರಾಕ್ಟೀಸ್ ಮಾಡ್ತೀರಾ? ಅದು ಏನು? ಗಮನಿಸುವುದು ಹೆಂಗ? ವರ್ತಮಾನದಲ್ಲಿದ್ದು ಆನಂದ ಅನುಭವಿಸುವುದು. ಅದು ಭೂತಕಾಲ ಅಲ್ಲ. ನೀವು ನೋಡೋದು ಈಗೇನು ಕಣ್ಣೆದ ನೋಡ್ಲಕತ್ತೀರಲ್ಲ, ಅದು ವರ್ತಮಾನ ಕಾಲನೇ, ಏನು ಭೂತಕಾಲನ, ಏನು ಭವಿಷ್ಯತ್ ಕಾಲನ? ನೀವು ಕೇಳಕತ್ತಿದ್ದು ಅದು ವರ್ತಮಾನನೋ ಭೂತನೋ ಭವಿಷ್ಯತ್ತೋ? ವರ್ತಮಾನ ಕಾಲದಲ್ಲಿ ಕೇಳುವುದು ನೋಡೋದು, ಸುಮ್ ನೋಡ್ಕೊತ ಸುಮ್ ಇರೋದು ಕಲಿಬೇಕು ನೋಡ್ರಿ. ಇಷ್ಟದ ನೋಡ್ರಿ ಕತೆ. ಭೂತಕಾಲ ಭವಿಷ್ಯತ್ ಕಾಲದಲ್ಲಿ ನಾವು ಕೇಳಕ್ಕೂ ಆಗಲ್ಲ, ನೋಡ್ಲಕ್ಕೂ ಆಗಲ್ಲ. ಈ ವರ್ತಮಾನ ಕಾಲದಲ್ಲಿ ಕೇಳಬೇಕು, ಸುಮ್ ಕೇಳಬೇಕು, ನೋಡ್ಬೇಕು, ಸುಮ್ ನೋಡ್ಬೇಕು. ಇದು ಎದಕ್ಕೆ? ಪರತತ್ವ ಎಂಬ ಮಹಾದ್ವಾರವನ್ನು ಪ್ರವೇಶಿಸುವುದಕ್ಕೆ ಈ ಕೌಶಲ್ಯ ಬೇಕು. ಪರತತ್ವ ಪರಮಾತ್ಮ ಎನ್ನುವ ಮಹಾದ್ವಾರದ ಪ್ರವೇಶಕ್ಕಾಗಿ ಈ ಕೌಶಲ್ಯ ಬೇಕು. ಪರಮಾತ್ಮ ಹೆಂಗ ಸುಮ್ಮ ನೋಡ್ಲಕತ್ತನ, ನಾವು ಸುಮ್ಮ ನೋಡಿದ್ರೆ ಅವನು ಮಹಾದ್ವಾರದೊಳಗೆ ಹೋಗ್ತೀವಿ. ಪರಮಾತ್ಮ ಹೆಂಗ ಸುಮ್ಮ ಎಲ್ಲ ಕೇಳಕತ್ತನ, ನಾವು ಅವನಂಗೆ ಸುಮ್ಮ ಕೇಳಿದೆವು ಅಂತಂದ್ರ ನಾವು ಆ ಪರಮಾತ್ಮನ ಪರತತ್ವ ಎಂಬ ಮಹಾದ್ವಾರದೊಳಗೆ ಪ್ರವೇಶ ತಗೋತೀವಿ. ಒಪ್ಪುತ್ತದೆ ಮನಸ್ಸು. ಗಮನಿಸಬೇಕು. ವರ್ತಮಾನದಲ್ಲಿ ಗಮನಿಸಿ ಪರತತ್ವ ಎಂಬ ಮಹಾದ್ವಾರವನ್ನು ಪ್ರವೇಶ ತಗೋಬೇಕು. ಸುಮ್ಮನೆ ಕೇಳಬೇಕು. ಹೇಗೆ ಗಮನಿಸಬೇಕಂದ್ರೆ ಸುಮ್ಮನೆ ಗಮನಿಸಬೇಕು. ಅದರೊಳಗೆ ರಾಗದ್ವೇಷಗಳು ಇಲ್ಲ, ಏನೇನು ಇಲ್ಲ, ಬೇಕು ಅನ್ನೋದಿಲ್ಲ, ಬೇಡ ಅನ್ನೋದು ಇಲ್ಲ.
ದ್ವೇಷ ಅಂದ್ರೆ ಬೇಡ, ರಾಗ ಅಂದ್ರೆ ಬೇಕು. ಆಯ್ತು, ಟೈಮ್ ಆಯ್ತಲ್ಲ. ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣ. ಅದು ಮುಂದೆ ಏನಾಗ್ತದೆ ಹೆಂಗಾಗ್ತದೆ ಮತ್ತೆ ಹೇಳ್ತಾರೆ. ಗಮನ. ಈಗ ನಾವು ಏನು ಜ್ಞಾನ ಕಲ್ತದ್ದೆಲ್ಲ ಅದು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಈಗ ವರ್ತಮಾನದಾಗೆ ಪ್ರಾಕ್ಟೀಸ್ ಮಾಡ್ಬೇಕಲ್ಲ ನಾವು. ಯಾವಾಗ ನೀವು ವರ್ತಮಾನದಾಗ ಅದು ರೂಢಿ ಮಾಡ್ಕೊತೀರಿ ಅವಾಗ ನೀವು ಪರತತ್ವದ ಮಹಾದ್ವಾರದೊಳಗೆ ಎಂಟ್ರಿ ತಗೋತೀರಿ. ಯಾವಾಗ ನೀವು ಅದು ವರ್ತಮಾನದಾಗ ರೂಢಿ ಮಾಡಲ್ಲ, ಮುಂದೆ ಯಾವಾಗ ಆಗಬೇಕು ಮೋಕ್ಷ ಅಂತ ಹೇಳಿಕೆ ನಾವು ಮುಂದೆ ಆತದ ಅಂತ ಹೇಳಿಕೆ ಈ ವರ್ತಮಾನವನ್ನು ಎಲ್ಲ ಹಿಂಗೆ ಮಾತಾಡ್ಕೊತ ಕಳೆದು ಏನು ಸಾಧನೆ ಮಾಡಲಿಲ್ಲ ಅಂದ್ರೆ ಇವತ್ತು ಹೇಳಿದ ಸಾಧನೆ ಹೆಂಗದ? ಗಮನಿಸಬೇಕು, ಸುಮ್ಮನೆ ಗಮನಿಸಬೇಕು. ಅಂದ್ರೆ ಸುಮ್ಮನೆ ನೋಡಬೇಕು, ಸುಮ್ಮನೆ ಕೇಳಬೇಕು, ಸುಮ್ಮನೆ ಲಕ್ಷ್ಯ ಕೊಡಬೇಕು. ಮತ್ತೆ ಎಚ್ಚರಿಕೆಯಿಂದ ಕೇಳಬೇಕು. ಕೇಳ್ತಾ ಕೇಳ್ತಾ ಸುಮ್ಮನೆ ಇರ್ಬೇಕು, ಏನು ಮಾಡಬಾರ್ದು, ಏನು ಮಾತಾಡಬಾರ್ದು, ಏನು ಅದ್ರ ಬಗ್ಗೆ ಆಲೋಚನೆ ಮಾಡಬಾರ್ದು, ಏನು ಅದ್ರಾಗ ಸೇರ್ಕೊಳ್ಳಕ್ಕೆ ಹೋಗ್ಬಾರ್ದು. ಬೇಕಾದವ್ರು ಬೇಕಾದ್ದು ಹೇಳಿ. ಓಕೆ, ಒಳ್ಳೇದಾಗಲಿ ಎಲ್ಲರಿಗೆ. ಮತ್ತೆ ಯಾರು ಏನು ಹೇಳ್ತಿದ್ರಿ ಹೇಳ್ರಿ. ಚಲೋ ಅದೇನ್ರಿ? ಪ್ರಾಕ್ಟೀಸ್ ಯೋಗ ಆಗ್ಬೇಕಲ್ಲ. ಬರೀ ಜ್ಞಾನ ಆಯ್ತು, ಈಗ ಜ್ಞಾನಕ್ಕೆ ಯೋಗ ಆಗ್ಬೇಕಾದ್ರೆ ವರ್ತಮಾನದೊಳಗೆ ಅದನ್ನ ರೂಢಿ ಮಾಡ್ಕೋಬೇಕು. ನೀವು ಕಲ್ತ ಜ್ಞಾನನೇ ಯೋಗ ಆಗ್ಲಕತ್ತದಿಲ್ಲ. ಈಗ ಸುಮ್ಮನೆ ನೋಡ್ರಿ, ಸುಮ್ಮನೆ ಕೇಳ್ರಿ, ಸುಮ್ಮನೆ ಗಮನಿಸ್ರಿ. ಹಂಗಿದ್ರೆ ನಿಮ್ಗೆ ಆನಂದ ಆಗ್ತದ. ಆ ಆನಂದ ಯಾರ್ದು? ನಿಮ್ಮ ಸ್ವರೂಪದ್ದೇ. ನಿಮ್ಮ ಆನಂದ ಸ್ವರೂಪನೇ ನೀವು ಅನುಭವಿಸ್ತೀರಿ. ಓಕೆ, ನಮಸ್ಕಾರ. ಮತ್ತೆ ಯಾರೇನು ಹೇಳ್ತೀರಾ? ಹದಿನಾಲ್ಕು ಮಹಾದ್ವಾರಗಳ ಪೈಕಿ ಒಂದು ಮಹಾದ್ವಾರ ಹೆಂಗ್ ಪ್ರವೇಶ ಮಾಡಬೇಕು ಅನ್ನೋದು ಒಂದು ಈಗ ಕಲಿಸ್ಬೇಕತ್ತಾರ. ಅವು 14 ಮಹಾದ್ವಾರ ಕಲ್ತು ಬಿಟ್ರಿ ಅಂದ್ರೆ ಯೋಗ ಮಾಡೋದು ಕೇಳೋದು ಬೇಕಾಗಿಲ್ಲ. ತಾನೇ ಆಗ್ಬಿಡ್ತಾವ ಆಟೋಮೆಟಿಕ್. ಈಗೇನಾರೆ ನೋಡಿಕೆ ಎದರಾಗಾರೆ ಹೋಗಿ ಸೇರ್ಕೋಬೇಕಾದ್ರೆ ನೆನಪಾಗ್ತದಿಲ್ಲ ನಾವು ಹೇಳಿದ್ದು. ಸುಮ್ ನೋಡಂದಾರ ಅಪ್ಪಾಜಿ, ನಾವು ಹೋಗಿ ಅದ್ರಾಗ ಮಾತಾಡಿ ಗದ್ದಲಕ್ಕೆ ಬಿದ್ದೀನಿ ನೋಡಂತ ಅನಿಸ್ತದಿಲ್ಲ ನಿಮಗೆ? ಎದರಾಗಾರೆ ಹೋಗಿ ಮಾತಾಡಿಕೆ ಗದ್ದಲಕ್ಕೆ ಬಿದ್ದಿರಿ ಅಂತಂದ್ರೆ ಅವಾಗ ನಮ್ಮ ನೆನಪಾಗ್ತದಿಲ್ಲ ನೀವು? ಆಗಲ್ಲ. ಯಾರು ಲೈನ್ದಾಗ ಅದಿರ ಏನು ಮಕ್ಕೊಂಡ್ಬಿಟ್ರೆ ಏನೋ ಗೊತ್ತಿಲ್ಲ.